ಷಡಾಕ್ಷರಿ ಅವರು ನೋಡ್ಲೇಬೇಕಾದ ಸುದ್ದಿ ಇದು. ಬಳಕೆಯಾಗದೆ ಗಬ್ಬೆದ್ದು ನಾರ್ತಾ ಇದೆ ಸಾರ್ವಜನಿಕ ಶೌಚಾಲಯ. ಹೌದು, ತಿಪಟೂರು ತಾಲೂಕು ದಿನೇ ದಿನೇ ಅಭಿವೃದ್ಧಿಯಾಗ್ತಾ ಇದೆ. ಜೊತೆಗೆ ದಿನೇ ದಿನೇ ಜನಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರವಾಗಿ ಮಾರ್ಪಾಟಾಗುವ ಸಾಧ್ಯತೆ ಕೂಡ ಇದೆ. ಆದರೆ ತಿಪಟೂರು ನಗರದಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದ್ದು ಸಾರ್ವಜನಿಕರು ಪ್ರಯಾಣಿಕರು ಪರದಾಡುವಂತಾಗಿದೆ. ತಿಪಟೂರು ನಗರದ ಐಬಿ ಸರ್ಕಲ್ನಲ್ಲಿ ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಬಳಕೆಗೆ ಬಾರದೆ ಇರೋದ್ರಿಂದ ಶೌಚಾಲಯ ಗಬ್ಬೆದ್ದು ನಾರ್ತಾ ಇದೆ. ಇನ್ನು ಈ ಸಾರ್ವಜನಿಕ ಶೌಚಾಲಯವನ್ನ 2016-17ರಲ್ಲಿ ಸುಮಾರು 6.50 ಲಕ್ಷ ರೂಪಾಯಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೆ ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ಇನ್ನು ನಿತ್ಯ ತಿಪಟೂರು ಸುತ್ತಮುತ್ತಲ ಹಳ್ಳಿಗಳಿಂದ ಶಾಲಾ ಕಾಲೇಜುಗಳಿಗೆ ಕೆಲಸಕ್ಕೆ ಸಂತೆಗೆಂದು ಬರ್ತಾರೆ. ಅಲ್ಲದೆ ಐಬಿ ಸರ್ಕಲ್ ಬಳಿ ಅಂಗಡಿಗಳು ಮತ್ತು ಕಾಲೇಜುಗಳು, ಆಸ್ಪತ್ರೆಗಳು, ಕೋರ್ಟ್ಗಳಿದ್ದು ನಿತ್ಯ ಸಾವಿರಾರು ಜನರು ತಿಪಟೂರಿಗೆ ಆಗಮಿಸುತ್ತಾರೆ. ಆದರೆ ಬಂದವರಿಗೆ ಸರಿಯಾದ ಶೌಚಾಲಯ ಇಲ್ಲ. ಇದರಿಂದ ಸಾರ್ವಜನಿಕರು ಬಹಿರ್ದೆಸೆಗೆ ಹೋಗುವಂತಾಗಿದೆ. ಶೌಚಾಲಯಕ್ಕೆ ಬಾಗಿಲನ್ನ ಹಾಕಿಸಿ ಸರಿಯಾದ ನಿರ್ವಹಣೆಯನ್ನ ಮಾಡಿದ್ರೆ ಅನುಕೂಲ ಆಗಲಿದೆ ಎಂದು ವಿದ್ಯಾರ್ಥಿಗಳು, ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡ್ರು. ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ತಿಪಟೂರಲ್ಲಿ. ಇಲ್ಲಿ ಐಬಿ ಸರ್ಕಲ್ ಹತ್ರ ಒಂದು ಪಬ್ಲಿಕ್ ಟಾಯ್ಲೆಟ್ ಇದೆ, ಅದು ಸರಿ ಇಲ್ಲ, ಅದು ಡೋರು ಸರಿ ಇಲ್ಲ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸಿ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಹೆಣ್ಮಕ್ಳಿಗೆಲ್ಲ ಇಲ್ಲೇ ಓಡಾಡ್ತಾರಲ್ಲ, ಡೈಲಿ ಬಸ್ ಸ್ಟ್ಯಾಂಡ್ ಅಲ್ವಾ, ಎಲ್ಲರಿಗೂ ಯೂಸ್ ಆಗುತ್ತೆ. ಕೇಳ್ತಾರೆ ಬಾತ್ರೂಮ್ ಐತಾ ಅಂತ. ಇಲ್ಲ ಕಣ್ರವ ಅಂತೀವಿ. ಅಪ್ಸೈಸ್ಗಳೆಲ್ಲ ಬರ್ತಾರೆ ಹೋಗ್ತಾರೆ, ಕಾರ್ನಾಗೆಲ್ಲ ಬಂದು ಕೇಳಿ ಹೋಗ್ತಾರೆ. ಇಲ್ಲ ಕಣವ ಅಂತೀವಿ. ನೀರಿಗೂ ಇಲ್ಲ, ಬಾತ್ರೂಮು ಇಲ್ಲ, ಎಲ್ಲ ಕುಲಿಗೇಟ್ಸ್ ಕೂತಿದ್ದಾರೆ. ಆ ಕಡೆ ಮತ್ತೆ ಬೀಗ ಹಾಕಿಲ್ಲ, ಒಂದೇ ಕಡೆ ಬೀಗ ಹಾಕಿರೋದು, ಒಂದು ಕಡೆ ಬೀಗ ಹಾಕಿಲ್ಲ. ಎಲ್ಲ ಕುಲಿಗೇಟ್ಸ್ ಕೂತಾರೆ. ಯಾರು ಇಲ್ಲಿ ನೋಡೋದವ್ರು ಯಾರು ಇಲ್ಲ. ಯಾವುದೇ ಅಧಿಕಾರಿಗಳು ಬಂದು ನೋಡಿಲ್ಲ. ಬರ್ತಾರೆ, ಯಾವಾಗಲೂ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಇಲ್ಲಿ ಐಬಿ ಸರ್ಕಲಲ್ಲಿ ಟಾಯ್ಲೆಟು ರೆಡಿ ಮಾಡಿದ್ದೀರ ಸರ್, ಆದರೆ ಓಪನ್ ಮಾಡಿಲ್ಲ ಸರ್. ಅದಕ್ಕೆ ರೆಡಿ ಮಾಡಿಸ್ಕೊಡ್ರಿ. ಇಲ್ಲಿ ರಿಸರ್ಚ್ ಮಾಡೋಕ್ಕೆ ಎಲ್ಲ ಪ್ರಾಬ್ಲಮ್ ಆಗ್ತೈತಿ ಇಲ್ಲರಿಗೆಲ್ಲ, ವ್ಯಾಪಾರಸ್ಥರಿಗೆ. ಹಂಗಾಗಿ ರೆಡಿ ಮಾಡಿಸ್ಕೊಡ್ಬೇಕು ಸರ್. ಅದೆಷ್ಟೊಂದು ದಿವಸ ಆತು ಕಟ್ಟಿ ಓಪನ್ನೇ ಮಾಡ್ತಿಲ್ಲ. ಭಾರಿ ಪ್ರಾಬ್ಲಮ್ ಆಗ್ತೈತೆ. ಇಲ್ಲೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಅವರು ಇವರು ಓಡಾಡ್ತಿರ್ತಾರೆ ಸರ್. ನಾವು ರಿಸರ್ಚ್ ಅರ್ಜೆಂಟ್ ಆದರೆ ಎಲ್ಲೋ ಹೋಗೋದು, ಹೆಣ್ಮಕ್ಳಿಗೆ ಭಾರಿ ಪ್ರಾಬ್ಲಮ್ ಆಗ್ತೈತೆ ಸರ್. ಹಂಗಾಗಿ ಮಾಡಿಸ್ಕೊಡ್ರಿ ಸರ್. ಯಾರು ಅಧಿಕಾರಿಗಳು ಯಾರು ಬಂದು ನೋಡಿಲ್ಲ ಸರ್. ಸ್ವಲ್ಪ ಗಮನ ಕೊಟ್ಟು ಸ್ವಲ್ಪ ರೆಡಿ ಮಾಡಿಸ್ಕೊಡ್ರಿ ಸರ್. ಆ ಸಿಗ್ನಲ್ ಎದುರುಗಡೆ ಇದೆಯಲ್ಲ, ಟಾಯ್ಲೆಟ್ ಓಪನ್ ಮಾಡಬೇಕು. ಎಲ್ಲರಿಗೂ ತೊಂದರೆ ಆಗ್ತಾಯಿದೆ, ನಮಗೂ ತೊಂದರೆ ಆಗ್ತಾಯಿದೆ. ಈ ಟಾಯ್ಲೆಟ್ಗಳಿಗೆ ಮನೆಗಳಿಗೆ ಹೋಗೋಕ್ಕಾಗಲ್ಲ, ಮನೆಗಳು ದೂರ ಆಗುತ್ತೆ. ಈ ಟಾಯ್ಲೆಟ್ ಓಪನ್ ಆದರೆ ಹತ್ರ ಹೋಗ್ತೀವಿ, ದಯವಿಟ್ಟು ಅದು ಓಪನ್ ಮಾಡಿಸಿ. ಇನ್ನಾದರೂ ತಿಪಟೂರು ನಗರಸಭಾ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಸಾರ್ವಜನಿಕ ಶೌಚಾಲಯವನ್ನ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.